ಹಾಯ್ ಎಲ್ರಿಗೂ, ಇದು ಸಂಡೇ ಮಿನಿ ವ್ಲಾಗು. ಸೊ ನನಗೆ ಡೆಲಿವರಿ ಆದಮೇಲೆ ತಲೆ ಕೂದಲು ಉದ್ರೋದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇವಾಗ ಸಂಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಈರುಳ್ಳಿ ಎಣ್ಣೆನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿನ ಸಣ್ಣಗೆ ರುಬ್ಬಿಕೊಂಡು ಅದನ್ನು ಎಣ್ಣೆ ಜೊತೆ ಕಾಯಿಸಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅದನ್ನ ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆಯೇ ಅಪ್ಲೈ ಮಾಡಾದಮೇಲೆ ನಾನು ಫಿಶ್ ಬೌಲಿಗೆ ಸ್ವಲ್ಪ ಫುಡ್ ಹಾಕಿಬಿಟ್ಟು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರಾತ್ರಿಯೇ ಸ್ವಲ್ಪ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ನೀರು ದೋಸೆ ಮಾಡಲಿಕ್ಕೆ. ಸೊ ಅಕ್ಕಿಗೆ ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿಟ್ಕೊಳ್ತಾಯಿದ್ದೀನಿ. ಸೊ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಚಟ್ನಿ ಮಾಡ್ಕೊಳ್ಳೋ ಬದಲು ಈರುಳ್ಳಿ ಟೊಮೆಟೊ ಹಾಕಿ ಗೊಜ್ಜು ಮಾಡ್ಕೊಳ್ತಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ನಾನು ಈರುಳ್ಳಿ ಪ್ರಮಾಣನ ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮಾಮೂಲಿಯಾಗಿ ಸ್ವಲ್ಪ ನೀರು ಹಾಕಿ ಇದೆಲ್ಲ ಹಾಕಾದ್ಮೇಲೆ ನಾನು ಕೊನೆಗೆ ಆ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀರು ದೋಸೆಗೆ ರುಬ್ಬಿದಂಥ ಬ್ಯಾಟರ್ಗೆ ನೀರು ಹಾಕ್ಕೊಂಡು ಅದನ್ನ ತೆಳು ಮಾಡಿಕೊಂಡು, ನಾವು ಇಲ್ಲಿ ಸೌಟಲ್ಲಿ ತಿರುವು ಹಾಕೋದಿಲ್ಲ, ಸೊ ಪಾನನೇ ತಿರ್ಸ್ಕೊಂಡು ತುಂಬ ತೆಳುವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಳ್ಳೆ ಪೇಪರ್ ಥರ ಬರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬೆಂದಮೇಲೆ ನೋಡ್ತಾ ಇದ್ದೀರಾ, ಅದೊಳ್ಳೆ ಪೇಪರ್ ನನಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಈರುಳ್ಳಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ನನ್ನ ಪಾಪುಗೂ ಸಮೇತ ಉಪ್ಪಿಟ್ಟು ಇಷ್ಟ ಅಂತ ನನ್ನ ಪಾಪುಗೂ ಉಪ್ಪಿಟ್ಟು ಮಾಡಿದೆ. ಸೊ ಅವ್ಳು ಪುಟ್ಟ ಕೈಯಿಂದ ಅವನು ತಗೊಂಡು ತಿಂತಾ ಇದ್ದಾನೆ. ಸೊ ಇದೆಲ್ಲ ಆದಮೇಲೆ ತಲೆಗೆ ಸ್ವಲ್ಪ ನಾವು ಕೇರ್ ಮಾಡಬೇಕು ಅಂತ ಅಂಟ್ವಾಳಕಾಯಿ, ಸೀಗೆಕಾಯಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡಿರುವಂಥದ್ದು ಪೇಸ್ಟ್ ತಗೊಂಡು ಆ ಪೇಸ್ಟನ್ನ ನಾನು ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಹಾಕಿ ತಲೆಗೆ ಅಪ್ಲೈ ಮಾಡ್ತೀನಿ. ಅಷ್ಟೆಲ್ಲ ಹಾಕೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮಧ್ಯಾಹ್ನಕ್ಕೆ ಸೊ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಮಕ್ಳಿಗೂ ಊಟ ಮಾಡಿಸ್ಬೇಕಾಗಿತ್ತಲ್ವ. ಸೊ ಮುದ್ದೆ ಈಗ ಆಗಲ್ಲ, ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರಿಗೆ ಮಾಮೂಲಿ ರೈಸೇ ಮಾಡ್ಕೊಳ್ತಿದ್ದೀನಿ. ಸೊ ಇದೇನಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಜೊತೆ ಚಿಕನ್ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಪೇಸ್ಟು ಮತ್ತು ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ರುಬ್ಬಿರುವಂತಹ ಕಾಯಿ, ಹುರ್ಗಡ್ಲೆ, ಜೀರಿಗೆ, ಚಕ್ಕೆ ಲವಂಗನ ಹಾಕಿ ಪೇಸ್ಟ್ ಮಾಡಿಕೊಂಡು, ಇದು ಸ್ವಲ್ಪ ಟೈಸನ್ ಕೋಳಿ ಅಂದರೆ ಗಟ್ಟಿ ಚಿಕನ್ನು, ಆದ್ದರಿಂದ ನಾನು ಇದನ್ನು ಒಂದು 5 ರಿಂದ 6 ವಿಷಲ್ವರೆಗೆ ಕೊಟ್ಟು ಬೇಯಿಸ್ತಿದ್ದೀನಿ. ನಂತರ ಇದೆ ನನ್ನ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.